ಒಂದು ಮನೆ ನಿಮ್ಮ ಮಕ್ಕಳು MP MLA ಗಳಾಗಬೇಕಾದರೆ ಎಷ್ಟು ತರಾತುರಿಯಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ತೀರಿ ಸರ್ಕಾರವನ್ನು, ಎಷ್ಟು ತರಾತುರಿಯಲ್ಲಿ ಎಲೆಕ್ಷನ್ಗಳನ್ನು ಮಾಡ್ತೀರಿ. ನಿಮ್ಮ ಮಕ್ಕಳು MP MLA ಗಳು ಎಷ್ಟು ವಯಸ್ಸಿಗೆ ಆಗಿದ್ದಾರೆ ಗೊತ್ತಾ? 21 ವಯಸ್ಸಿಗೆ, 25 ವಯಸ್ಸಿಗೆ, 26 ವಯಸ್ಸಿಗೆ. ನಮ್ಮ ಬಡವರ ಮಕ್ಕಳು ಮಾತ್ರ 26 ವರ್ಷವಾದರೇನು, 36 ವರ್ಷವಾದರೇನು, 46 ವರ್ಷವಾದರೇನು, ಇನ್ನು ಉದ್ಯೋಗವನ್ನೇ ಕಾಯ್ಕೊಂಡು ಕೂತ್ಕೊಂಡಿರ್ಬೇಕು. ನಾವು 30 ನಂತರ ಯಾರು ಹೆಣ್ಣು ಕೂಡ ಕೊಡಂಗಿಲ್ಲ. ಅಥವಾ ನಮಗೆ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗವನ್ನು ಕೊಡಲಿಕ್ಕೆ ಅರ್ಹರಲ್ಲ, ನಮ್ಮ ಕೈಲಿ ಏನೂ ಇಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ಎಲ್ಲವೂ ಕೇಂದ್ರ ಸರ್ಕಾರದಲ್ಲಿದೆ ಅಂತೇಳಿ ಕೈ ತೊಳ್ಕೊಂಬಿಡ್ರಿ. ನಾವು ಅದ್ರ ಬಗ್ಗೆ ಮುಂದಿನ ಚರ್ಚೆ ಮಾಡ್ಕೋತೀವಿ. ನಿಮ್ಮ ಕೈಲಿ ಆಗುತ್ತೋ ಆಗಲ್ವೋ ಇಷ್ಟೇ ಹೇಳಿ. ಪ್ರತಿ ವರ್ಷ ಬಹುಮುಖ್ಯವಾಗಿರುವಂಥ ಸಮಸ್ಯೆ, ವಿರೋಧ ಪಕ್ಷದ ನಾಯಕರುಗಳು ಮತ್ತು ದೊಡ್ಡ ಗನಂದಾರಿ ಕೆಲಸವನ್ನು ಮಾಡುವಂತಹ ಮಾಧ್ಯಮಗಳು ಈ ಒಂದು ಹೋರಾಟವನ್ನು ಬಹುದೊಡ್ಡದ ಮಟ್ಟಿಗೆ ಚರ್ಚೆ ಮಾಡ್ತಾ ಇಲ್ಲ. ಯಾವುದೋ ಧರ್ಮದ ಕುರಿತಾಗಿ, ಯಾವುದೋ ಜಾತಿಯ ಕುರಿತಾಗಿ ಏನಾದರೂ ಸಣ್ಣ ಪುಟ್ಟಗಳ ಗಲಾಟೆ ನಡೆದರೆ ಇಂಥದ್ರ ಬಗ್ಗೆ ಡಿಬೇಟ್ ಮಾಡಿರಿ, ರಾಜಕಾರಣಿಗಳನ್ನ ಕರ್ಕೊಂಬರ್ರಿ, ಕರ್ಕೊಂಬಂದು ಅವರನ್ನು ಡಿಬೇಟ್ ಮಾಡಿರಿ. ಯಾಕೆ ಸರ್ ಉದ್ಯೋಗಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನೀವು ನಾಲಾಯಕಿದ್ದೀರಿ ಅಥವಾ ನಿಮ್ಮ ಕೈಲಿ ಸರ್ಕಾರ ನಡೆಸೋಕೆ ಆಗಲ್ವಾ, ಇದೆಲ್ಲವನ್ನ ಚರ್ಚೆ ಮಾಡ್ಬೇಕು ನೀವು. ಎಲ್ಲ ರಾಜಕಾರಣಿಗಳು ಕೆಟ್ಟವರೆಂದು ನಾನು ಹೇಳುತ್ತಿಲ್ಲ, ಕೆಟ್ಟವರೆಲ್ಲರೂ ರಾಜಕಾರಣಿಗಳಾಗುತ್ತಿದ್ದಾರೆ, ಇದನ್ನು ಅರ್ಥೈಸಿಕೊಳ್ಳಿ. ನಮಸ್ಕಾರ ಕರ್ನಾಟಕ. ಇವತ್ತು ಧಾರವಾಡದಲ್ಲಿ ನಡೆಯುತ್ತಿರುವಂತಹ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆಯ ಕುರಿತಾಗಿ ಮಾತಾಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆಯ ಒಂದು ಉದ್ದೇಶ ಅಥವಾ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂತಂದರೆ, ಭರ್ತಿಯಾಗದೇ ಇರುವಂತಹ ಸರ್ಕಾರಿ ನೌಕರಿಗಳನ್ನು ಭರ್ತಿ ಮಾಡಿಕೊಳ್ಳಿ ಅಂತ ಅರ್ಥ. ಅಂದರೆ ಇಲ್ಲಿ ಒಂದೇ ಅವರ ಉದ್ದೇಶ ಏನು, ನಮ್ಮ ಬೇಡಿಕೆಗಳನ್ನು ಈಡೇರಿಸಿ, ನಾವು ವಿದ್ಯಾರ್ಥಿಗಳಾಗಿ ಹಲವಾರು ವರ್ಷಗಳಿಂದ ಒಂದಷ್ಟು ಖರ್ಚು ಮಾಡಿಕೊಂಡು, ಒಂದಷ್ಟು ದುಡ್ಡನ್ನು ವೆಚ್ಚವನ್ನು ಮಾಡಿಕೊಂಡು, ನಾವು ನಮ್ಮ ಊರುಗಳನ್ನು ಬಿಟ್ಟುಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು, ಜೊತೆಗೂಡಿದಂತಹ ಸ್ನೇಹಿತರನ್ನು ಬಿಟ್ಟು, ಇನ್ಯಾವುದೋ ಜೀವನದ ಆಕಾಂಕ್ಷೆಗಳು ಎಲ್ಲವನ್ನು ಬಿಟ್ಟು, ನಮ್ಮ ಕನಸನ್ನಾಗಿರುವಂತಹ ಸರ್ಕಾರಿ ನೌಕರಿ ಪಡೆಯಬೇಕೆನ್ನುವಂತಹ ಬಹುದೊಡ್ಡದಾಗಿರುವಂಥ ನಮ್ಮ ಕನಸನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ. ಆದರೆ ನೀವು ನಮ್ಮ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದೀರಿ ಎನ್ನುವಂತಹ ಒಂದು ವಿರೋಧ ಕೇಳಿ ಬರ್ತಾ ಇದೆ. ಬೃಹತ್ತಾಗಿರುವಂತಹ ರೊಚ್ಚಿಗೆದ್ದಿರುವಂಥ ಪ್ರತಿಭಟನೆ ಶುರುವಾಗಿದೆ. ಆದರೆ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಎನ್ನುವಂಥದ್ದು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕಪ್ಪ ಅಂತಂದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಒಂದೇ ಒಂದು ವಿಷಯ, ಈ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದಾರೆ, ಸರ್ಕಾರ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿದಾಗ ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಉದ್ಯೋಗವನ್ನು ಕೊಡಬಹುದು ಅಥವಾ ಉದ್ಯೋಗಗಳನ್ನು ಎಷ್ಟರ ಮಟ್ಟಿಗೆ ಭರ್ತಿ ಮಾಡಿಕೊಳ್ಳಬಹುದು ಎನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಆದರೆ ಇಲ್ಲಿ ಸರ್ಕಾರ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ತಾನಾಗಿಯೇ ಅಲ್ಲಿ ವಿದ್ಯಾರ್ಥಿಗಳು ಪೊಲೀಸ್ ವಯೋಮಿತಿಯನ್ನು, ಅಂದರೆ ವಯೋಮಿತಿ ಹೆಚ್ಚಿಸಬೇಕೆನ್ನುವಂಥದ್ದು ಈ ಉದ್ದೇಶದ ಮತ್ತೊಂದು ಬೇಡಿಕೆ ಕೂಡ. ವಯೋಮಿತಿ ಅಂತಂದರೆ ಈಗ ಒಬ್ಬ ವ್ಯಕ್ತಿಗೆ ಒಬ್ಬ ವಿದ್ಯಾರ್ಥಿಗೆ ಈಗ ಆಲ್ರೆಡಿ 27 ವರ್ಷ ಅಂದ್ಕೊಡ್ರಿ. 27 ವರ್ಷ ಅಂತಂದರೆ ಆತನಿಗೆ ವಯೋಮಿತಿ ಹೇಳಿಬಿಟ್ಟಿರ್ತಾರೆ, ನೀನು ಇಷ್ಟೇ ವರ್ಷಕ್ಕೆ ಮಾತ್ರ ನೀವು ಅರ್ಹ, 27 ವರ್ಷ ದಾಟಿದರೆ ನೀನು ಈ ಜಾಬಿಗೆ ಅಪ್ಲೈ ಮಾಡೋಂಗಿಲ್ಲ ಅಥವಾ ಈ ಒಂದು ಉದ್ಯೋಗಕ್ಕೆ ನೀನು ಬರುವ ಅವಕಾಶಗಳು ಇರುವುದಿಲ್ಲ ಅಂತೇಳಿ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಅಲ್ಲಿರುವಂತಹ ಎಲ್ಲರೂ ಕೂಡ ಇವರು ಇವತ್ತೆಲ್ಲ ನಾಳೆ ಕರೀತಾರೆ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಓದ್ಕೋತ ಕೂತ್ಕೊಂಡ್ಬಿಟ್ರೆ. ಬಟ್ ಇವರು ವಯಸ್ಸು ಮುಗಿದೋಯ್ತು, ಬಟ್ ಇವರು ಕರೀಲೇ ಇಲ್ಲ ಅಂದಾಗ ಯಾರು ತಪ್ಪು? ಈಗ ಏನಾಗಿದೆ, 27 ವರ್ಷವಿದ್ದನ್ನು 30 ವರ್ಷಕ್ಕೆ ಮಾಡಿ, 33 ವರ್ಷಕ್ಕೆ ಮಾಡಿ, ಒಟ್ಟಿನಲ್ಲಿ 5-6 ವರ್ಷ ಜಾಸ್ತಿ ಮಾಡಿ ಅನ್ನುವಂತಹ ಬೇಡಿಕೆ ಈ ಒಂದು ಧಾರವಾಡ ವಿದ್ಯಾರ್ಥಿಗಳ ಸಂಘಟನೆ ಬೇಡಿಕೆ ಆಗಿದೆ. ಆ ಒಂದು ಬೇಡಿಕೆಯನ್ನು ಅಥವಾ ಈ ಸರ್ಕಾರ ಈ ಒಂದು ಬೇಡಿಕೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಎನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಚರ್ಚೆ. ತೆಗೆದುಕೊಳ್ಳಲೇಬೇಕು. ವಿದ್ಯಾರ್ಥಿಗಳು ರೊಚ್ಚಿಗೆದ್ದರೆ ಈ ದೇಶದಲ್ಲಿ ಏನಾಗಬಹುದು, ಈ ರಾಜ್ಯದಲ್ಲಿ ಏನಾಗಬಹುದು? ವಿದ್ಯಾರ್ಥಿಗಳ ಕೈಯಲ್ಲಿ ಇಡೀ ದೇಶದ ಭವಿಷ್ಯವೇ ಅಡಗಿರುವಾಗ ವಿದ್ಯಾರ್ಥಿಗಳನ್ನು ನಿರ್ಲಕ್ಷಿಸುವುದು ಬಹಳ ಸಮಂಜಸವಲ್ಲ. ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಒಂದು ಕೋಪವನ್ನು, ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಯನ್ನು ಸಣ್ಣ ಮಟ್ಟಿಗೆ ತೆಗೆದುಕೊಳ್ಳುವುದು ಬಹಳ ಬಹಳ ಡೇಂಜರ್. ಅರ್ಥ ಮಾಡಿಕೊಳ್ಳಿ ರಾಜಕಾರಣಿಗಳೇ, ಇದು ಮುಂದುವರಿದ ಭಾಗ. ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಬೃಹತ್ತಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅವರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಒಂದು ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ. ಯಾಕಪ್ಪ ಅಂತಂದರೆ ಇದನ್ನು ಮಾಡಿರುವಂಥ ತಪ್ಪು ನೀವುಗಳೇ, ಈ ಕರ್ನಾಟಕ ಸರ್ಕಾರದ ರಾಜಕಾರಣಿಗಳೇ ಮಾಡಿರುವಂಥ ತಪ್ಪುಗಳು. 18,000 ಶಿಕ್ಷಕರ ಖಾಲಿ ಹುದ್ದೆ ಇದ್ದಾವೆ, 17,000 ಹುದ್ದೆ ಇದ್ದಾವೆ, 15,000 ಇದ್ದಾವೆ ಎನ್ನುವಂತಹ ಹಲವಾರು ಬೇಡಿಕೆಗಳನ್ನು, ಹಲವಾರು ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ ನೀವೆಲ್ಲ. ನಿಮಗೆ ತಿಳಿದಂಗೆ ಆಶ್ವಾಸನೆ ಕೊಟ್ಟುಬಿಟ್ಟಿದ್ದೀರಿ. ಅದನ್ನು ನಂಬಿಕೊಂಡು ಕೊರೋನಾದ ಹಿಂದೆ ಓದುತ್ತಿರುವಂಥ ವಿದ್ಯಾರ್ಥಿಗಳು ಎಲ್ಲ ಕೊರೋನಾ ಬಂದಾಕ್ಷಣ ಇಲ್ಲೆಲ್ಲ ಕನಸುಗಳನ್ನು ಮರ್ತೋಗಿದ್ರು, ಉದ್ಯೋಗದ ಕನಸುಗಳನ್ನು ಮರ್ತೋಗಿದ್ರು.
ಅವರೆಲ್ಲ ಊರಿಗೆ ಬಂದ್ಬಿಟ್ಟು ತಮ್ಮ ತಮ್ಮ ವಿಷಯದಲ್ಲಿ ತಮಗೆ ಇಚ್ಛಾಸಕ್ತಿ ಇರುವಂಥ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ರು. ಆದರೆ ನೀವು ವಿರೋಧ ಪಕ್ಷದಲ್ಲಿರುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ನೀವೇನು ಮಾಡಿಬಿಟ್ರಿ, ನಾವು ಅಷ್ಟು ಮಾಡ್ತೀವಿ, ನಾವು ಇಷ್ಟು ಮಾಡ್ತೀವಿ, ಈ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ, ಆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ, ಅಷ್ಟೆಲ್ಲ ರಾಜ್ಯವನ್ನು ಬದಲಾವಣೆ ಮಾಡಿಬಿಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನು, ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಇವತ್ತು ವಿದ್ಯಾರ್ಥಿಗಳನ್ನು ಮತ್ತೊಂದಷ್ಟು ಓದುವಂತೆ ಮಾಡಿದ್ರಿ. ಅವರು ತಮ್ಮ ತಮ್ಮ ಖರ್ಚಿಗೆ ಅನುಗುಣವಾಗಿ ತಮ್ಮ ತಂದೆ ತಾಯಿಗಳನ್ನು ಬಿಟ್ಟುಬಿಟ್ಟು, ಹುಟ್ಟಿದ ಊರನ್ನು ಬಿಟ್ಟುಬಿಟ್ಟು, ಜೊತೆಗಿದ್ದ ಸ್ನೇಹಿತರನ್ನು ಬಿಟ್ಟುಬಿಟ್ಟು, ಅಕ್ಕ ತಂಗಿಯರನ್ನ ಎಲ್ಲರನ್ನ ಮರೆತುಬಿಟ್ಟು ತಮ್ಮ ಜೀವನದ ಕನಸಿಗಾಗಿ ಧಾರವಾಡ, ವಿಜಯಪುರ ಅಥವಾ ಇನ್ನೊಂದು ಬೆಂಗಳೂರು ಎಲ್ಲೋ ನಗರಗಳಲ್ಲಿ ಓದುವಂಥ ಪರಿಸ್ಥಿತಿಗೆ ಅವರು ಬಂದರು. ತಿಂಗಳ ಇಂತಿಷ್ಟಂತ ಖರ್ಚು ಇರ್ತದೆ ರೀ ಸರ್ಕಾರದವರೇ. ನಿಮ್ಮಲ್ಲಿ ಒಂದು ಮನೆ ನಿಮ್ಮ ಮಕ್ಕಳು MP MLA ಗಳಾಗಬೇಕಾದರೆ ಎಷ್ಟು ತರಾತುರಿಯಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ತೀರಿ ಸರ್ಕಾರವನ್ನು, ಎಷ್ಟು ತರಾತುರಿಯಲ್ಲಿ ಎಲೆಕ್ಷನ್ಗಳನ್ನು ಮಾಡ್ತೀರಿ. ನಿಮ್ಮ ಮಕ್ಕಳು MP MLA ಗಳು ಎಷ್ಟು ವಯಸ್ಸಿಗೆ ಆಗಿದ್ದಾರೆ ಗೊತ್ತಾ? 21 ವಯಸ್ಸಿಗೆ, 25 ವಯಸ್ಸಿಗೆ, 26 ವಯಸ್ಸಿಗೆ. ನಮ್ಮ ಬಡವರ ಮಕ್ಕಳು ಮಾತ್ರ 26 ವರ್ಷವಾದರೇನು, 36 ವರ್ಷವಾದರೇನು, 46 ವರ್ಷವಾದರೇನು, ಇನ್ನು ಉದ್ಯೋಗವನ್ನೇ ಕಾಯ್ಕೊಂಡು ಕೂತ್ಕೊಂಡಿರ್ಬೇಕು ನಾವು. 30 ಆದ ನಂತರ ಯಾರು ಹೆಣ್ಣು ಕೂಡ ಕೊಡಂಗಿಲ್ಲ. ಅವಾಗ ಏನು ಮಾಡಬೇಕು? ಯಾರು ಮದುವೆ ಮಾಡ್ಕೊಳಂಗಿಲ್ಲ. 30 ಆದವ್ರು ಮದುವೆ ಮಾಡ್ಕೊಂಡು ಏನು ಮಾಡ್ಬೇಕಂತಾರೆ. ಅಕಸ್ಮಾತ್ 30 ಆಗಿ ಜಾಬ್ ಆಗಿತ್ತಪ್ಪ ಅಂತಂದರೆ ಯಾರಾದರೂ ಅಪರ ಸುಪ್ರ ನೋಡಿ ಯಾವುದೋ ಒಂದು ಸುಳ್ಳ ಬಳ ಒಂದು ಕರ್ರಂದೋ ಬೆಳ್ಳಂದೋ ಒಂದು ಮದುವೆ ಮಾಡಿಕೊಡ್ತಾರಪ್ಪ. ನಮ್ಮ ಜೀವನದ ಜೊತೆಗೆ ಆಟ ಆಡ್ತಾ ಇದ್ದೀರಿ. ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ, ಈ ಒಂದು ಕಾರಣಕ್ಕೆ, ಈ ಉದ್ಯೋಗ ಸಡಿಲಿಕೆ ಅಥವಾ ಉದ್ಯೋಗ ವಯೋಮಿತಿ ಕಾರಣಕ್ಕೆ ಮೊಟ್ಟ ಮೊದಲನೇದಾಗಿ ರಾಜ್ಯ ಸರ್ಕಾರ ನೇರ ಕಾರಣ. ಅದಕ್ಕೆ ನೀವು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟಿರುವಂಥದ್ದು ಇವತ್ತು ನಿಜ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅದ್ರ ಬಗ್ಗೆ ನೀವು ಗಂಭೀರವಾದಂಥ ಪರಿಗಣನೆ ತೆಗೆದುಕೊಳ್ಳಲೇಬೇಕೆನ್ನುವಂಥದ್ದು ನನ್ನ ವಾದ. ಮತ್ತು ಇದು ಯಾವ ರೀತಿ ಈ ರೀತಿ ಆಗ್ತಾ ಇದೆ ಅಂತಂದರೆ, ನೀವು ಏನೋ ಒಂದು ಕಾರಣ ಹೇಳ್ತಾ ಇದ್ದೀರಿ, ಒಳ ಮೀಸಲಾತಿ ಜಾರಿಗೆ ಬರಬೇಕು, ಅದು ಜಾರಿಗೆ ಬಂದಾದ ತಕ್ಷಣ ನಾವು ಶೀಘ್ರವೇ ಭರ್ತಿ ಮಾಡ್ಕೋತೀವಿ ಅಂತಂದು. ಒಳ ಮೀಸಲಾತಿ ಇದಕ್ಕೆ ಕಾರಣವಲ್ಲ. ನೀವು ರಿಕ್ರೂಟ್ಮೆಂಟ್ ಮಾಡಿ, ಅದಾದ ನಂತರ ಏನು ಬರ್ತದೆ ಅದ್ರ ಮೇಲೆ ಚರ್ಚೆ ಮಾಡೋಣ. ರಿಕ್ರೂಟ್ಮೆಂಟೇ ಮಾಡಿಲ್ಲ ಅಂದಾಗ ಇಲ್ಲೆಲ್ಲ ವಯಸ್ಸು ಮುಗಿದೋಗ್ತಾ ಇದೆ ಕೆಲವೊಬ್ಬರಿಗೆ. ನೀವು ಮಾಡಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡ್ರಿ. ನಾವೇನೋ ಮಾಡ್ಕೊತೀವಿ. ರಾಜಸ್ಥಾನದವ್ರದ್ದು ಬೇರೆ ರಾಜ್ಯದವರು ಯಾರೋ ಬಂದ್ಬಿಟ್ಟು ಪಾನಿಪುರಿ ಗೋಬಿ ಮಾಡ್ಕೊಂಡು ತಿಂತಾ ಇದ್ದಾರೆ, ನಮಗೆ ಅಷ್ಟು ಗತಿ ಬಂದಿಲ್ಲ. ಅಥವಾ ನಾವು ಮಾಡ್ಬೋದಾ ಕೆಲಸವನ್ನು, ಅದಕ್ಕಿಂತ ಕೀಳುಮಟ್ಟದ ಕೆಲಸವನ್ನಾದರೂ ಮಾಡಿ ಬದುಕ್ತೀವಿ. ಬಟ್ ಆಶ್ವಾಸನೆಗಳನ್ನು ಕೊಡಬೇಡಿ. ಬೇರೆ ರಾಜ್ಯದವರು ಬಂದು ದುಡಿತಿರುವಂಥ ಸಂದರ್ಭದಲ್ಲಿ ನಮಗೆ ದುಡ್ಲಿಕ್ಕೆ ಹಕ್ಕಿಲ್ವಾ? ಹಕ್ಕಿದೆ, ನಾವು ಮಾಡ್ಕೊಂಡು ತಿಂತೀವಿ. ಬಟ್ ಸುಳ್ಳು ಭರವಸೆಗಳನ್ನು ಬಿಡ್ರಿ. ನಮ್ಮ ಕೈಲಿ ಆಗೋದಿಲ್ಲ, ನಾವು ಸರ್ಕಾರ ನಡೆಸುವಂತಹ ಅಯೋಗ್ಯರು ಅಥವಾ ಸರ್ಕಾರ ನಡೆಸುವಂತಹ ಯೋಗ್ಯತೆ ನಮಗಿಲ್ಲ ಎನ್ನುವಂಥ ವಿಚಾರವನ್ನು ಬಯಲಿಗಿಡ್ರಿ. ಅಥವಾ ನಮಗೆ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗವನ್ನು ಕೊಡಲಿಕ್ಕೆ ಅರ್ಹರಲ್ಲ, ನಮ್ಮ ಕೈಲಿ ಏನೂ ಇಲ್ಲ, ನಮ್ಮ ಕೈಲಿ ಆಗೋದಿಲ್ಲ, ಎಲ್ಲವೂ ಕೇಂದ್ರ ಸರ್ಕಾರದಲ್ಲಿದೆ ಅಂತೇಳಿ ಕೈ ತೊಳ್ಕೊಂಬಿಡ್ರಿ. ನಾವು ಅದ್ರ ಬಗ್ಗೆ ಮುಂದಿನ ಚರ್ಚೆ ಮಾಡ್ಕೋತೀವಿ. ನಿಮ್ಮ ಕೈಲಿ ಆಗುತ್ತೋ ಆಗಲ್ವೋ ಇಷ್ಟೇ ಹೇಳಿ. ಪ್ರತಿ ವರ್ಷ ಬರೀ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಪೇಪರ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಕೇವಲ ಮುಂದೂಡುವಂಥದ್ದು ಯಾವ ನ್ಯಾಯ ರೀ ಇದು? ವಿದ್ಯಾರ್ಥಿಗಳ ಜೀವನದ ಬಗ್ಗೆ ಏನಾದರೂ ವಿಚಾರ ಮಾಡಿದ್ರೆ ನಿಮ್ಮ ಮಕ್ಕಳು ಮಾತ್ರ ಬೇರೆ ದೇಶಗಳಲ್ಲಿ, ಬೇರೆ ವಿದೇಶಗಳಲ್ಲಿ ವ್ಯಾಸಂಗವನ್ನು ಮಾಡುವಂಥದ್ದು, ಅವರಿಗೇನಾದರೂ ಒಂದು ಉದ್ಯೋಗವನ್ನು ಮಾಡಿಕೊಡುವಂಥದ್ದು, ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನಾಗಿ ಮಾಡಿಬಿಡುವಂಥದ್ದು ನೀವು ಮಾಡ್ತಾ ಇದ್ದೀರಿ. ಆದರೆ ಬಡವ್ರ ಮಕ್ಕಳು ಮಾತ್ರ 30 ಆದರೆ 40 ಆದರೆ ಓದ್ತಾನೆ ಇರಬೇಕು. ನೀವು ಮಾತ್ರ ರಿಕ್ರೂಟ್ಮೆಂಟ್ ಮಾಡೋಂಗಿಲ್ಲ. ತಪ್ಪು ಯಾರ್ದಿದು? ವಿದ್ಯಾರ್ಥಿಗಳು ನಮ್ಮನ್ನು ನಾವು ಬಡ್ಕೋಬೇಕಾಗಿದೆ, ಮೊದಲು ನಮ್ಮನ್ನು ನಾವು ಬೈಕೋಬೇಕಾಗಿದೆ. ಕಾರಣ ಇಷ್ಟೇ, ಇಂತಹ ಭ್ರಷ್ಟಾಚಾರಿಗಳು, ಇಂತಹ ಲಂಚಕೋರರನ್ನು ಯಾವುದೇ ಹಿಂದು ಮುಂದೆ ನೋಡದೆ ಓಟು ಕೊಟ್ಟು, ಮತಗಳನ್ನು ಕೊಟ್ಟು ಬಹುಮತದ ಸಂಖ್ಯೆಯಲ್ಲಿ ಗೆಲ್ಲಿಸಿದ್ದೀವಿ. ಈಗ ಅವರನ್ನು ಬೈದು ಏನು ಮಾಡುವುದು? ಎಲ್ಲ ರಾಜಕಾರಣಿಗಳು ಕೆಟ್ಟವರೆಂದು ನಾನು ಹೇಳುತ್ತಿಲ್ಲ, ಕೆಟ್ಟವರೆಲ್ಲರೂ ರಾಜಕಾರಣಿಗಳಾಗುತ್ತಿದ್ದಾರೆ ಎನ್ನುವಂಥದ್ದು ನನ್ನ ವಾದ. ಮತ್ತೊಮ್ಮೆ ಅರ್ಥೈಸಿಕೊಳ್ಳಿ, ಎಲ್ಲ ರಾಜಕಾರಣಿಗಳು ಕೆಟ್ಟವರೆಂದು ನಾನು ಹೇಳುತ್ತಿಲ್ಲ, ಕೆಟ್ಟವರೆಲ್ಲರೂ ರಾಜಕಾರಣಿಗಳಾಗುತ್ತಿದ್ದಾರೆ, ಇದನ್ನು ಅರ್ಥೈಸಿಕೊಳ್ಳಿ. ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಗೆ ನಾವು ಸ್ಥಾನಮಾನಗಳನ್ನು ಕೊಟ್ಟಾಗ, ಇಂತಹ ವ್ಯಕ್ತಿಗಳಿಗೆ ನಾವು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ನೀಡಿದಾಗ ನಮ್ಮ ವಿದ್ಯಾರ್ಥಿಗಳು ಮಾಡಿಕೊಂಡಿರಬೇಕಾಗಿದ್ದ ದೊಡ್ಡ ಕರ್ಮ ಇದು. ನಮ್ಮ ರಾಜ್ಯದಲ್ಲಿ ನಮ್ಮ ಹಕ್ಕಿಗಾಗಿ ನಾವೇ ಹೋರಾಟ ಮಾಡಬೇಕಾಗಿದೆ. ಎಂಥ ದುರ್ದೈವ ಇದು, ಅರ್ಥೈಸಿಕೊಳ್ಳಿ. ಮತ್ತೊಂದು 2,50,000 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೀವೇ ಹೇಳಿದಿರಿ. 2,50,000 ಹುದ್ದೆಗಳು ಖಾಲಿ ಇರುವಾಗ ಯಾಕೆ ಖಾಲಿ ಕೂತ್ಕೊಂಡಿದ್ದೀರಿ? ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ವಾ? ಅದು ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಅದನ್ನು ನೀವು ಸರ್ಕಾರದವರು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ? ಒಬ್ಬ ಕಾರ್ಯನಿರತ ವ್ಯಕ್ತಿಯನ್ನು, ಒಬ್ಬ ಸರ್ಕಾರಿ ನೌಕರನನ್ನು ಹಲವಾರು ಇಲಾಖೆಗಳಲ್ಲಿ ಕೊಂಡೊಯ್ದಿದ್ದೀರಿ. ಆತನಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದೀರಿ, ಮಾನಸಿಕ ಹಿಂಸೆಗಳನ್ನು ಕೊಡ್ತಾ ಇದ್ದೀರಿ. ಆ ರೀತಿ ಯಾಕೆ ಮಾಡ್ತಾ ಇದ್ದೀರಿ? ಇರುವಂಥ ವಿದ್ಯಾರ್ಥಿಗಳು ಖಾಲಿ ಕೂತ್ಕೊಂಡಿದ್ದಾರೆ, ಉದ್ಯೋಗವನ್ನು ಕೇಳ್ತಾ ಇದ್ದಾರೆ, ಅವರು ಉದ್ಯೋಗವನ್ನು ಕೊಡಿ. ಸಾರ್ವಜನಿಕರ ಎಲ್ಲ ಆಸಕ್ತಿಗಳನ್ನು ಇವರು ನೆರವೇರಿಸ್ತಾರೆ. ಅಥವಾ ಇವರ ಒಂದು ಕಾರ್ಯವೈಖರಿಯಲ್ಲಿ ನೋಡಿ ಹೇಗಿದೆ ಅನ್ನುವಂಥದ್ದನ್ನು ಯಾಕೆ ಇಷ್ಟೊಂದು ನೀವು ಮಂಡತನ ಮಾಡ್ತಾ ಇದ್ದೀರಿ? ರಾಜಕಾರಣಿಗಳು ರಾಜ್ಯದಲ್ಲಿ, ದೇಶದಲ್ಲಿ ವಿದ್ಯಾರ್ಥಿಗಳ ಸಂಕಟವನ್ನು, ವಿದ್ಯಾರ್ಥಿಗಳ ಒಂದು ಪರಿಸ್ಥಿತಿಯನ್ನು ಯಾರೂ ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮಕ್ಕಳೆಲ್ಲ ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ, ದೊಡ್ಡ ವ್ಯಾಪಾರಸ್ಥರಾಗಿದ್ದಾರೆ, ದೊಡ್ಡ ಇಲ್ಲಪ್ಪ ಅಂದರೆ ನಿಮ್ಮ ಥರನೇ ಅವರು ರಾಜಕಾರಣಿಗಳಾಗ್ಬಿಡ್ತಾರೆ. ಅಪ್ಪನಿಂದ ಮಗ, ಮಗನಿಂದ ಮೊಮ್ಮಗ, ಮೊಮ್ಮಗನಿಂದ ಮತ್ತೊಬ್ಬ ಮೊಮ್ಮಗ.
ಇಷ್ಟೇ ಮಾಡ್ಕೊತ ನೀವು ಹೊಂಟು ಬಿಟ್ಟಿರಿ. ಬಡವರ ಕಷ್ಟಗಳು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ? ಬಡವರ ಕಷ್ಟಗಳು ಅರ್ಥ ಆಗಲ್ಲ ನಿಮಗೆ. ಇನ್ನೊಂದು ಬಹುಮುಖ್ಯವಾಗಿರುವಂಥ ಸಮಸ್ಯೆ, ವಿರೋಧ ಪಕ್ಷದ ನಾಯಕರುಗಳು ಮತ್ತು ದೊಡ್ಡ ಗನಂದಾರಿ ಕೆಲಸವನ್ನು ಮಾಡುವಂತಹ ಮಾಧ್ಯಮಗಳು ಈ ಒಂದು ಹೋರಾಟವನ್ನು ಬಹುದೊಡ್ಡದ ಮಟ್ಟಿಗೆ ಚರ್ಚೆ ಮಾಡ್ತಾ ಇಲ್ಲ. ಯಾವುದೋ ಧರ್ಮದ ಕುರಿತಾಗಿ, ಯಾವುದೋ ಜಾತಿಯ ಕುರಿತಾಗಿ ಏನಾದರೂ ಸಣ್ಣ ಪುಟ್ಟಗಳ ಗಲಾಟೆ ನಡೆದರೆ ಅಂತಹ ಧರ್ಮಾಧಿಕಾರಿಗಳನ್ನು ಅಥವಾ ಅಂತಹ ಧರ್ಮದ ಜಾತಿ ಆಧಾರಿತವಾಗಿರುವಂಥ ರಾಜಕಾರಣಿಗಳನ್ನು ಕರ್ಕೊಂಡ್ಬಂದು ಡಿಬೇಟ್ ಮೇಲೆ ಡಿಬೇಟ್ ಮಾಡ್ತಾ ಇರ್ತೀರಲ್ಲ, ಈಗ ಮಾಡ್ರಿ. ವಿದ್ಯಾರ್ಥಿಗಳ ಕುರಿತಾಗಿ, ಉದ್ಯೋಗದ ಕುರಿತಾಗಿ, ಸಾಮಾಜಿಕ ಬಹುದೊಡ್ಡದಾಗಿರ್ತಕ್ಕಂಥ ಉದ್ಯೋಗ ಸಮಸ್ಯೆಯ ಕುರಿತಾಗಿ ಡಿಬೇಟ್ಗಳನ್ನು ಮಾಡಲಿಕ್ಕೆ ನೀವು ಹಿಂದರಿತಾ ಇದ್ದೀರಿ. ಯಾಕೆ? ಮಾಧ್ಯಮಗಳು, ಗನಂದಾರಿ ಕೆಲಸವನ್ನು ಮಾಡುವಂಥ ಮಾಧ್ಯಮಗಳು, ನೀವು ಕಚಡ ಮಾಧ್ಯಮಗಳು, ನೀವೆಲ್ಲ ಇಂಥದನ್ನು ತೋರಿಸ್ರು, ಇಂಥದ್ರ ಬಗ್ಗೆ ಡಿಬೇಟ್ ಮಾಡಿರಿ. ರಾಜಕಾರಣಿಗಳನ್ನ ಕರ್ಕೊಂಬಂದು ಅವರನ್ನು ಡಿಬೇಟ್ ಮಾಡಿರಿ. ಯಾಕೆ ಸರ್ ಉದ್ಯೋಗಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ನೀವು ನಾಲಾಯಕಿದ್ದೀರಿ ಅಥವಾ ನಿಮ್ಮ ಕೈಯಲ್ಲಿ ಸರ್ಕಾರ ನಡೆಸೋಕೆ ಆಗಲ್ವಾ? ಇದೆಲ್ಲವನ್ನ ಚರ್ಚೆ ಮಾಡ್ಬೇಕು. ನೀವು ಚರ್ಚೆ ಮಾಡೋದಿಲ್ಲ ನೀವು. ಮತ್ತೊಂದು ಏನಪ್ಪ ಅಂತಂತಂದರೆ, ಇದು 1 ವರ್ಷ, ಇದು 2 ವರ್ಷವಾದರೂ ಕೂಡ ನೇಮಕಾತಿ ಆಗಿಲ್ಲ ಎನ್ನುವಂಥದ್ದು. ಮತ್ತು ಇಲ್ಲಿ ನಮ್ಮಗಳ ತಪ್ಪು, ಜಾತಿ ಧರ್ಮ ಕುಲ ಆಧಾರಿತವಾಗಿ ಓಟ್ಗಳನ್ನು ಹಾಕಿ, ಮತಗಳನ್ನು ಹಾಕಿ ನಾವು ಕುಲ ಹಿಡಿಸಿ ಹೋಗಿದ್ದೀವಿ. ಕೆಟ್ಟ ಕುಲ ಹಿಡಿದೋಗಿದೆ ರಾಜ್ಯ. ಈ ರೀತಿಯಾಗಿ ಎಲ್ಲರದ್ದು ತಪ್ಪಿದೆ. ರಾಜಕಾರಣಿಗಳದ್ದು ತಪ್ಪಿದೆ, ನಮ್ಮದು ತಪ್ಪಿದೆ. ಹಲವಾರು ವಿಚಾರಗಳನ್ನು ನಾವು ತೆಗೆದುಕೊಂಡು ನೋಡೋದಾದರೆ ಎಲ್ಲರದ್ದು ತಪ್ಪಿದೆ ಎನ್ನುವಂಥದ್ದು ನನ್ನ ವಾದ. ಹಾಗೆ ಇಂತಹ ರಾಜಕಾರಣಿಗಳನ್ನು ಗೆಲ್ಲಿಸುವಲ್ಲಿ ಮತ್ತೊಂದಷ್ಟು ಪ್ರಯತ್ನ ಮಾಡಬೇಡಿ. ನೀವು ರಾಜಕಾರಣಿಗಳು ಇನ್ನು ನೀವು ತಡ ಮಾಡಿದರೆ ಇನ್ನಷ್ಟು ವಿದ್ಯಾರ್ಥಿಗಳು ರೊಚ್ಚಿಗೆಳಬಹುದು. ರಾಜ್ಯಾದ್ಯಂತ, ಇಂದು ಕೇವಲ ಧಾರವಾಡದಲ್ಲೇ ಆಗಿದೆ. ಇದೇ ಏನಾದರೂ ಮುಂದುವರಿದರೆ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಒಕ್ಕೂಟ ಏನಾದರೂ ಬೃಹತ್ ಪ್ರತಿಭಟನೆ ಕೈಗೊಂಡರೆ ಮುಂದೊಂದು ಏನೋ ಒಂದು ವಿಪರೀತವಾದಂಥ ಬದಲಾವಣೆಯನ್ನು ಕೂಡ ಕಾಣಬೇಕಾಗುತ್ತೆ. ಎಚ್ಚರ, ಸರ್ಕಾರಕ್ಕೆ ಎಚ್ಚರ. ಇದು ವಿದ್ಯಾರ್ಥಿಗಳ ಮೊದಲ ಎಚ್ಚರ ಮತ್ತು ಮೊದಲ ಎಚ್ಚರಿಕೆ. ನೀವು ಎಚ್ಚೆತ್ತುಕೊಂಡು ಸರ್ಕಾರವು ಗಮನ ಹರಿಸಿ ಆದಷ್ಟು ಬೇಗ ನೌಕರಿ ಕೊಡ್ರಿ ಅನ್ನುವಂಥದ್ದು ನನ್ನ ವಾದ. ಧನ್ಯವಾದಗಳು.